ನಮಸ್ಕಾರ, ವಿಶ್ವಾಣಿ ಟಿವಿಗೆ ಸ್ವಾಗತ. ನಾನು ನಿಸರ್ಗ. ಎಸ್ಐಆರ್ ಪಟ್ಟಿಯಲ್ಲಿ ನಿಮ್ಮ ಹೆಸರಿಲ್ವಾ? ಡೋಂಟ್ ವರಿ, ಇನ್ನೂ ಇದೆ ಅವಕಾಶ. ರಾಜ್ಯದಲ್ಲಿ ನಡೆಯುತ್ತಿರುವ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆಯಡಿ ಮೊದಲ ಕರಡು ಮತದಾರರ ಪಟ್ಟಿಯನ್ನ ಸೋಮವಾರ ಆಗಸ್ಟ್ 24ರಂದು ಪ್ರಕಟಿಸಲಾಗಿದೆ. ಬಿಡುಗಡೆಗೊಂಡಿರುವ ಎಸ್ಐಆರ್ ಪ್ರಕ್ರಿಯೆಯ ಮೊದಲ ಕರಡು ಮತದಾರರ ಪಟ್ಟಿಯಲ್ಲಿ ಸುಮಾರು 1,08,00,000 ಮತದಾರರ ಹೆಸರನ್ನ ಕೈಬಿಡಲಾಗಿದೆ. ಹಾಗಂತ ನಿಮ್ಮ ಹೆಸರು ಡಿಲೀಟ್ ಆಗಿದ್ರೆ ಚಿಂತೆ ಮಾಡಬೇಕಾಗಿಲ್ಲ. ಇನ್ನು ಹೆಸರು ಸೇರಿಸಲು ಇದೆ ಕೊನೆಯ ಅವಕಾಶ. ಅದು ಹೇಗೆ ಎನ್ನುವ ವಿವರ ಇಲ್ಲಿದೆ ನೋಡಿ. 2026ರ ಜೂನ್ 16ರ ಮತದಾರರ ಪಟ್ಟಿಯಂತೆ ಕರ್ನಾಟಕದಲ್ಲಿ ಒಟ್ಟು 5,54,00,000 ಮತದಾರರಿದ್ದರು. ಈ ಪೈಕಿ 4,46,00,000 ಮತದಾರರ ಎನ್ಯುಮರೇಷನ್ ಫಾರ್ಮ್ಗಳನ್ನು ಡಿಜಿಟಲೀಕರಣ ಮಾಡಲಾಗಿದೆ. 2002ರ ಮತದಾರರ ಪಟ್ಟಿಯಂತೆ ಮಾಹಿತಿ ಲಭ್ಯವಾಗದ 23,45,000 ಮತದಾರರು ಹಾಗೂ ಮತದಾರರು ಸಲ್ಲಿಸಿರುವ ವಿವರಗಳಲ್ಲಿ ಲೋಪ ಅಥವಾ ವ್ಯತ್ಯಾಸ ಕಂಡುಬಂದಿರುವ 20,35,000 ಮತದಾರರು ಸೇರಿ ಒಟ್ಟು 43,80,000 ಮತದಾರರಿಗೆ ನೋಟಿಸ್ ಜಾರಿಗೊಳಿಸಲಾಗುತ್ತದೆ ಎಂದು ಚುನಾವಣಾ ಆಯೋಗ ತಿಳಿಸಿದೆ. ಈಗ ಹೆಸರು ಸೇರಿಸಲು ಏನ್ ಮಾಡಬೇಕು? ಇನ್ನೂ ನಿಗದಿತ ಅವಧಿಯೊಳಗೆ ಭರ್ತಿ ಮಾಡದ ಎನ್ಯುಮರೇಷನ್ ನಮೂನೆಯನ್ನ ಸಲ್ಲಿಸಲು ಸಾಧ್ಯವಾಗದ ಮತದಾರರು ಸೆಪ್ಟೆಂಬರ್ 23ರವರೆಗೆ ನಿಗದಿತ ಘೋಷಣಾ ಪತ್ರದೊಂದಿಗೆ ನಮೂನೆ 6 ಅಂದ್ರೆ ಫಾರ್ಮ್ ನಂಬರ್ 6 ಸಲ್ಲಿಸಿ ಮತದಾರರ ಪಟ್ಟಿಯಲ್ಲಿ ಹೆಸರು ಸೇರಿಸಬಹುದು. ಇನ್ನು ಸರಳವಾಗಿ ಹೇಳೋದಾದ್ರೆ ನಮೂನೆ 6ಅನ್ನ ಭರ್ತಿ ಮಾಡಿ ಸೂಕ್ತ ದಾಖಲೆಗಳೊಂದಿಗೆ ಬೂತ್ ಮಟ್ಟದ ಅಧಿಕಾರಿಗಳಿಗೆ ಸಲ್ಲಿಸಬೇಕು. ಮನೆಯಲ್ಲೇ ಕೂತು ಅಪ್ಲೈ ಮಾಡಿ. ಇನ್ನು ನೀವು ಮನೆಯಲ್ಲೇ ಕೂತು ಅಪ್ಲೈ ಮಾಡಬಹುದು. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು voters.eci.gov.in ವೆಬ್ಸೈಟ್ಗೆ ಭೇಟಿ ನೀಡಬಹುದು. ಜೊತೆಗೆ ECI NET ಮೊಬೈಲ್ ಆಪ್ ಕೂಡ ಬಳಸಬಹುದು. ಕರಡು ಮತದಾರರ ಪಟ್ಟಿ ಪ್ರಕಟವಾಗಿದೆ ಎಂದರೆ ಹೆಸರನ್ನ ಶಾಶ್ವತವಾಗಿ ತೆಗೆದುಹಾಕಲಾಗಿದೆ ಎಂದು ಅರ್ಥವಲ್ಲ ಎಂದು ಚುನಾವಣಾ ಆಯೋಗ ಸ್ಪಷ್ಟಪಡಿಸಿದೆ. ಇನ್ನು ತಪ್ಪಾಗಿರುವ ಹೆಸರಿನ ವಿರುದ್ಧವೂ ಆಕ್ಷೇಪಣೆ ಸಲ್ಲಿಸಬಹುದು. ಇದಕ್ಕಾಗಿ ವಿವರ ತಿದ್ದುಪಡಿಗೆ ಫಾರಂ 8 ಬಳಸಬಹುದು. ಹೆಸರು ತೆಗೆದುಹಾಕಲು ಫಾರಂ 7 ಸಲ್ಲಿಸಬಹುದು. ಅಂತಿಮ ಮತದಾರರ ಪಟ್ಟಿ ಅಕ್ಟೋಬರ್ 27ರಂದು ಪ್ರಕಟಗೊಳ್ಳಲಿದೆ. ಪ್ರಮುಖ ಅರ್ಜಿ ನಮೂನೆಗಳು ಹೀಗಿದೆ ನೋಡಿ. ನಮೂನೆ 6 ಹೊಸ ಮತದಾರರ ನೋಂದಣಿಗಾಗಿ. ನಮೂನೆ 6A ಸಾಗರೋತ್ತರ ಮತದಾರರಿಗೆ ನೋಂದಾಯಿಸಲು. ನಮೂನೆ 7 ಮತದಾರರ ಪಟ್ಟಿಯಿಂದ ಹೆಸರು ತೆಗೆದುಹಾಕಲು. ನಮೂನೆ 8 ನಿವಾಸ ಸ್ಥಳ ಬದಲಾವಣೆ ಅಥವಾ ನಮೂದುಗಳ ತಿದ್ದುಪಡಿ ಅಥವಾ ಎಪಿಕ್ ಬದಲಾವಣೆ ಅಥವಾ PWD ಗುರುತು ದಾಖಲಿಸಲು. ಯಾವೆಲ್ಲ ದಾಖಲೆ ಸಲ್ಲಿಸಬೇಕು? ಚುನಾವಣಾ ಆಯೋಗದ ಪ್ರಕಾರ ಅರ್ಜಿ ನಮೂನೆಗಳೊಂದಿಗೆ ಸಲ್ಲಿಸಬಹುದಾದ ಸೂಚಕ ದಾಖಲೆಗಳ ಪಟ್ಟಿ ಹೀಗಿದೆ ನೋಡಿ. ಯಾವುದೇ ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರ ಅಥವಾ PSUಗಳ ನಿಯಮಿತ ನೌಕರರು ಅಥವಾ ಪಿಂಚಣಿದಾರರಿಗೆ ನೀಡಿರುವ ಗುರುತಿನ ಚೀಟಿ ಅಥವಾ ಪಿಂಚಣಿ ಪಾವತಿ ಆದೇಶ. ಭಾರತದಲ್ಲಿ 1/7/1987ಕ್ಕಿಂತ ಮುಂಚೆ ಸರ್ಕಾರ ಅಥವಾ ಸ್ಥಳೀಯ ಪ್ರಾಧಿಕಾರಗಳು ಅಥವಾ ಬ್ಯಾಂಕುಗಳು, ಅಂಚೆ ಕಚೇರಿ, LIC ಅಥವಾ ಸಾರ್ವಜನಿಕ ವಲಯದ ಸಂಸ್ಥೆಗಳು ನೀಡಿರುವ ಯಾವುದೇ ಗುರುತಿನ ಚೀಟಿ, ಪ್ರಮಾಣ ಪತ್ರ ಅಥವಾ ದಾಖಲೆ, ಸಕ್ಷಮ ಪ್ರಾಧಿಕಾರದಿಂದ ನೀಡಲಾದ ಜನನ ಪ್ರಮಾಣ ಪತ್ರ, ಪಾಸ್ಪೋರ್ಟ್, ಮಾನ್ಯತೆ ಪಡೆದ ಮಂಡಳಿಗಳು ಅಥವಾ ವಿಶ್ವವಿದ್ಯಾಲಯಗಳು ನೀಡಿರುವ SSLC ಅಥವಾ ಶೈಕ್ಷಣಿಕ ಪ್ರಮಾಣ ಪತ್ರ, ರಾಜ್ಯದ ಸಕ್ಷಮ ಪ್ರಾಧಿಕಾರಗಳಿಂದ ನೀಡಲಾದ ಖಾಯಂ ನಿವಾಸಿ ಪ್ರಮಾಣ ಪತ್ರ, ಅರಣ್ಯ ಹಕ್ಕುಗಳ ಪ್ರಮಾಣ ಪತ್ರ, ಸಕ್ಷಮ ಪ್ರಾಧಿಕಾರದಿಂದ ನೀಡಲಾದ OBC ಅಥವಾ SC/ST ಅಥವಾ ಯಾವುದೇ ಜಾತಿ ಪ್ರಮಾಣ ಪತ್ರ, ರಾಷ್ಟ್ರೀಯ ನಾಗರಿಕ ನೋಂದಣಿ, ರಾಜ್ಯ ಅಥವಾ ಸ್ಥಳೀಯ ಸರ್ಕಾರದ ಪ್ರಾಧಿಕಾರಗಳಿಂದ ನಿರ್ವಹಿಸಲಾಗಿರುವ ಕುಟುಂಬ ರಿಜಿಸ್ಟರ್, ಸರ್ಕಾರದಿಂದ ನೀಡಲಾದ ಯಾವುದೇ ಭೂ ಅಥವಾ ಮನೆ ಹಂಚಿಕೆ ಪ್ರಮಾಣ ಪತ್ರ, ಆಧಾರ್ ಸಂಬಂಧ, ಭಾರತ ಚುನಾವಣಾ ಆಯೋಗದ ಪತ್ರ ಸಂಖ್ಯೆ 23/2025 ERS/VOL.LL ದಿನಾಂಕ 9/9/2025ರಂದು ಹೊರಡಿಸಿದ ಸೂಚನೆಗಳು ಅನ್ವಯಿಸುತ್ತದೆ. ಕರಡು ಮತದಾರರ ಪಟ್ಟಿಯಲ್ಲಿ ಹೆಸರು ಪರಿಶೀಲಿಸುವುದು ಹೇಗೆ? ನಿಮ್ಮ ವ್ಯಾಪ್ತಿಯ ಬೂತ್ ಮಟ್ಟದ ಅಧಿಕಾರಿ BLO ಬಳಿ ಇರುವ ಮತದಾರರ ಪಟ್ಟಿಯಿಂದ ಪರಿಶೀಲಿಸಬಹುದು. ECI NET ಮೊಬೈಲ್ ಆಪ್ ಮೂಲಕ, voters.eci.gov.in ಪೋರ್ಟಲ್ ಮೂಲಕ, CEO ಕರ್ನಾಟಕ ಮತ್ತು ಸಂಬಂಧಿತ ಜಿಲ್ಲಾ ಚುನಾವಣಾಧಿಕಾರಿಯ ವೆಬ್ಸೈಟ್ಗಳ ಮುಖಾಂತರ ಕರಡು ಮತದಾರರ ಪಟ್ಟಿಯಲ್ಲಿನ ಹೆಸರನ್ನ ಪರಿಶೀಲಿಸಬಹುದು. ಮತದಾರರಾಗಲು ಅರ್ಹತೆಗಳೇನು? ಭಾರತದ ಸಂವಿಧಾನದ 326ನೇ ವಿಧಿಯ ಪ್ರಕಾರ ಈ ಕೆಳಗಿನ ಅರ್ಹತೆ ಇದ್ದವರು ಮತದಾರರಾಗಬಹುದು. ಯಾವುದೆಲ್ಲ ಅಂತ ಹೇಳಿದ್ರೆ, ಭಾರತ ದೇಶದ ನಾಗರಿಕರಾಗಿರಬೇಕು, ಕನಿಷ್ಠ 18 ವರ್ಷ ವಯಸ್ಸಾಗಿರಬೇಕು, ಸಂಬಂಧಿತ ವಿಧಾನಸಭಾ ಕ್ಷೇತ್ರದ ಸಾಮಾನ್ಯ ನಿವಾಸಿಯಾಗಿರಬೇಕು, ಯಾವುದೇ ಕಾನೂನು ಅಡಿಯಲ್ಲಿ ಅನರ್ಹರಾಗಿರಬಾರದು. ಮೇಲ್ಮನವಿ ಸಲ್ಲಿಸಲು ಇದೆ ಅವಕಾಶ.
ಕರಡು ಮತದಾರರ ಪಟ್ಟಿಯಲ್ಲಿ ಹೆಸರು ಇದ್ದರೂ ವಿಚಾರಣೆಯ ನಂತರ ಪಟ್ಟಿಯಿಂದ ಹೆಸರು ಕೈಬಿಟ್ಟರೆ ಮೇಲ್ಮನವಿ ಸಲ್ಲಿಸಲು ಅವಕಾಶವಿದೆ. ಅದಕ್ಕೆ ನೀವು ಮಾಡಬೇಕಾಗಿದ್ದು ಇಷ್ಟೇ: ಮತದಾರ ನೋಂದಣಾಧಿಕಾರಿ ಆದೇಶದ ದಿನಾಂಕದಿಂದ 15 ದಿನಗಳ ಒಳಗೆ ಸಂಬಂಧಿಸಿದ ಜಿಲ್ಲಾ ದಂಡಾಧಿಕಾರಿ ಅಥವಾ ಜಿಲ್ಲಾಧಿಕಾರಿ ಬಳಿ ಮೊದಲ ಮೇಲ್ಮನವಿ ಸಲ್ಲಿಸಬಹುದು. ಮೊದಲ ಮೇಲ್ಮನವಿಯ ಆದೇಶದ ದಿನಾಂಕದಿಂದ 30 ದಿನಗಳ ಒಳಗೆ ಮುಖ್ಯ ಚುನಾವಣಾಧಿಕಾರಿ ಮುಂದೆ ಎರಡನೇ ಮೇಲ್ಮನವಿ ಸಲ್ಲಿಸಬಹುದು. ಹಾಗಾಗಿ ಮತದಾರರ ಪಟ್ಟಿಯಿಂದ ನಿಮ್ಮ ಹೆಸರು ಡಿಲೀಟ್ ಆಗಿದೆ ಎಂದು ಚಿಂತೆ ಮಾಡಬೇಡಿ. ಈಗಲೇ ಅರ್ಜಿ ಸಲ್ಲಿಸಿ. ನೀವು ಅರ್ಹರಾಗಿದ್ರೆ ನಿಮಗೆ ಮತದಾನದ ಹಕ್ಕು ಸಿಕ್ಕೇ ಸಿಗುತ್ತೆ. ಈ ಮಾಹಿತಿ ಇಷ್ಟ ಆಗಿದ್ರೆ ನಮ್ಮ ಚಾನಲ್ ಈ ಉಪಯುಕ್ತ ಮಾಹಿತಿ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.